ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಕ್ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಡೇ ಎಲ್ಲರಿಗೂ. ಇವತ್ತು ಹೊರಗಡೆ ಹೋಗೋಣ ಅಂತ ಎವ್ರಿ ಡೇ ಬ್ಯುಸಿ ಆಗಿಬಿಟ್ಟು ಇವತ್ತು ಮಗಳ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹಾಗೆ ಹೋಗ್ತಾ ಇದ್ದೀನಿ ನಾನು. ಸ್ವಲ್ಪ ವರ್ಕ್ ಇದೆ, ಅದಾದಮೇಲೆ ಮತ್ತೆ ನೋಡಬೇಕು ಏನಾಗುತ್ತೆ ಅಂತ. ಬನ್ನಿ. ಗೈಸ್, ಇದು ಏನು ಗೊತ್ತಾ, ನಾನು ಹೊರಗಡೆ ಹೋಗಿ ಬರುವಾಗ ಒಂದು ಹೇರಿಂಗ್ಸ್ ನೋಡಿದೆ, ತುಂಬ ಚೆನ್ನಾಗಿದೆ. ಇದು ನನ್ನ ಹತ್ರ ಒಂದು ಇತ್ತು, ಬಟ್ ಅದು ಒಡೆದೋಗಿದೆ ಅಂತ ಹೇಳಿ, ಸ್ವಲ್ಪ ಕಲರ್ ಏನೋ ಡಿಮ್ ಆಗಿದೆ ಅಂತ ಹೇಳಿ ಅಲ್ಲಿಂದ ಒಂದು ತೊಗೊಂಡು ಬಂದೆ ಟೌನಿಂದ. ಆ್ಯಕ್ಚುಲಿ ಅಲ್ಲೇ ವೀಡಿಯೋ ಹಿಡಿಬೇಕು ಅಂತ ಅಂದ್ಕೊಂಡೆ, ಮತ್ತು ಮರ್ತೇ ಹೋಯಿತು. ಬೇರೆ ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ದಲ್ಲ, ಹಾಗಾಗಿ ಚೆನ್ನಾಗಿದೆಯಾ ಗೈಸ್. ಇದಾದಮೇಲೆ ಮತ್ತೆ ನಾನು ಕಣಲೆ ಇದೆಯಲ್ಲ, ಕಣಲೆ ಅಂತ ಹೇಳ್ತೀವಲ್ಲ ಅದು. ನಮ್ಮಲ್ಲಿಂದ ನಮ್ಮ ಮಮ್ಮಿ ತಂದು ಕೊಟ್ಟಿದ್ರು, ಮಾವಿನಕಾಯಿ ಜೊತೆಗೆ ಇದನ್ನೂ ಎಲ್ಲ ತಂದು ಕೊಟ್ಟಿದ್ರು. ಇದನ್ನ ಒಂದು ಕೊಯ್ದಾದ್ಮೇಲೆ ಒಂದು 3 ದಿನ ನೀರಲ್ಲಿಟ್ಟು ಮತ್ತೆ ಅದನ್ನ ಸಾಂಬಾರು ಮಾಡಬೇಕು. ಇದೊಂಥರ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ತಿನ್ನೋದ್ರಿಂದ ಹೀಟ್ ಆಗುತ್ತೆ ಅಂತ, ಬಾಡಿಗೆ ಹೀಟ್ ಇರೋದಕ್ಕೋಸ್ಕರ ಇದನ್ನ ಎಲ್ಲ ತಿನ್ನೋದು. ಇದು ಮತ್ತು ಅಣಬೆ ಮತ್ತು ಮಾವಿನಕಾಯಿ ಈ ಥರದ್ದೆಲ್ಲ ತಿಂದರೆ ಈ ಟೈಮಿಗೆ ಚೆನ್ನಾಗಿರುತ್ತೆ ಅಂತ. ಇದನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಇದನ್ನ ತೊಳೆಯುವಾಗ ಸ್ವಲ್ಪನೇ ಸಿಕ್ಕಿದ್ದು. ಹಾಗಾಗಿ ಇದನ್ನ ಹೇಗೆ ಅಂತ ಹೇಳಿದ್ರೆ, ಉಂಡೆ ಕಡಲೆ ಇದೆಯಲ್ಲ ಅದನ್ನ ಬೇಯಿಸಿ ಅದ್ರ ಜೊತೆಗೆ ಹಾಕಿ ಸಾಂಬಾರು ಮಾಡಬೇಕು. ನಾನು ಇವಾಗ ಏನು ಮಾವಿನಕಾಯಿ ಸಾಂಬಾರು ಏನು ತೋರಿಸಿದ್ದೀನಿ, ಸೇಮ್ ಅದೇ ಮೆಥಡಲ್ಲಿ ಇದನ್ನು ಹಾಕಿ ಮಾಡೋದು. ಅದಕ್ಕೆ ಪೋರ್ಕ್ ಮಸಾಲ ಹಾಕಿದ್ದೆ. ಇದಕ್ಕೆ ಪೋರ್ಕ್ ಮಸಾಲ ಏನು ಹಾಕೋದು ಬೇಡ. ಹಾಗೆ ಮಾಮೂಲಿ ಸಾಂಬಾರು ಹೇಗೆ ಮಾಡ್ತೀವಿ ಅದೇ ಥರ. ನೋಡಿ, ಮಾವಿನಕಾಯಿ ಸಾರಿದೆ. ಅದನ್ನು ಇದೊಂದು ಸ್ವಲ್ಪ ಮಾವಿನಕಾಯಿ ಸಾರಿತ್ತು. ಹಾಗೆ ಒಂದು ಸಾಂಬಾರು ಮಾಡಿದ್ದೆ. ಅದಾದಮೇಲೆ ಮತ್ತೆ ಕಣಲೆ ಸಾರು ಮಾಡಿ ಇವತ್ತಿನ ಏನು ನನ್ನ ಸಂಡೇ ಸ್ಪೆಷಲ್ ಏನಿದೆ ಅದನ್ನ ನಾನು ಇವತ್ತಿಗೆ ಇಲ್ಲಿಗೆ ನಾನು ಕ್ಲೋಸ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಚಾನಲ್ನ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾಯಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ. ಮತ್ತು ಕಣಲೆ ಸಾರು ಮಾಡಿದ್ದು ಹೇಗಿದೆ ಅಂತ ಹೇಳಿ, ಮತ್ತು ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಳಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.